ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ವತಿಯಿಂದ ಸಾರಥ್ಯ ಶೀರ್ಷಿಕೆಯಡಿ 3ನೇ ಜಿಲ್ಲಾ ಕ್ಯಾಬಿನೆಟ್ ಪ್ರಸ್ತುತಿ 2025ರ ಸಮಾರಂಭ ಮೈಸೂರಿನ ಮುಕ್ತ ವಿವಿಯಾನ್ ಘಟಿಕೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಜಿಎಂ ಖಾಜಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ಸುತ್ತಲಿನ ಜಗತ್ತನ್ನು ನೋಡಿದಾಗ ವಿಜ್ಞಾನ ತಂತ್ರಜ್ಞಾನದಲ್ಲಿ ಅಗಾಧ ಪ್ರಗತಿ ಕಾಣುತ್ತೇವೆ. ಆದರೆ ಇದರ ಜೊತೆಗೆ ಸಂಕಟ, ಹಸಿವು, ಬಡತನ, ರೋಗರುಜಿನ ಹಾಗೂ ನೈಸರ್ಗಿಕ ವಿಕೋಪದಿಂದ ಮಾನವ ಸಂಕುಲ ಬಳಲುತ್ತಿರುವುದು ಇದೆ. ಇಂತಹ ಸಂಕಷ್ಟದ ಸನ್ನಿವೇಶಗಳಲ್ಲಿ ಸಿಲುಕಿದವರಿಗೆ ನೆರವಾಗುವುದು ಕೇವಲ ಆಡಳಿತದ ಜವಾಬ್ದಾರಿಯಷ್ಟೇ ಅಲ್ಲ, ನೊಂದವರಿಗೆ ಸ್ಪಂದಿಸುವ ಮನೋಭಾವ ಹೊಂದಿರುವ ಜನಸಮೂಹ ಸಹ ಮಹತ್ವದ ಪಾತ್ರ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ಲಯನ್ಸ್ ಸಂಘಟನೆ ಮಹತ್ತರ ಕಾರ್ಯನಿರ್ವಹಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಂದು ಕ್ಲಾರಿಫಿಕೇಶನ್, ನಾನು ಎಲ್ಲ ಜಡ್ಜ್ಮೆಂಟ್ ಕನ್ನಡದಲ್ಲಿ ಬರಲಿಲ್ಲ. ನಮ್ಮಲ್ಲಿ ಕಾಲ್ ಮಾಡ್ತಾರೆ ಗೌರ್ಮೆಂಟಿಂದ, ಯಾರು ಕನ್ನಡದಲ್ಲಿ ಜಡ್ಜ್ಮೆಂಟ್ಸ್ ಬರೆದಿದ್ದೀರಾ ಅಂತೇಳಿ. ಆ ವರ್ಷದಲ್ಲಿ ನಾವು ಕನ್ನಡದಲ್ಲಿ ಜಡ್ಜ್ಮೆಂಟ್ಸನ್ನು ಬರೆದಿದ್ರೆ ನಾವು ಸೆಲೆಕ್ಟ್ ಆದರೆ ಹಾಗೆ ನಮಗೆ ಸನ್ಮಾನ ಮಾಡ್ತಾರೆ. ಅದು ದಟ್ ಇಸ್ ದ ಜಡ್ಜ್ಮೆಂಟ್ಸ್ ಗಿವನ್ ಇನ್ ಕನ್ನಡ. ಎವಿಡೆನ್ಸ್ ರೆಕಾರ್ಡ್ ಮಾಡೋದೆಲ್ಲನೂ ಕೂಡ ಕನ್ನಡದಲ್ಲೇ ಮಾಡ್ತೇವೆ. ಈಗ ಹೈಕೋರ್ಟ್ ಲ್ಯಾಂಗ್ವೇಜ್ ಇಸ್ ಇಂಗ್ಲೀಷ್, ಆದ್ದರಿಂದ ಇಂಗ್ಲೀಷಲ್ಲಿ ಎಲ್ಲ ಜಡ್ಜ್ಮೆಂಟ್ಸನ್ನು ಬರೆಯಬೇಕಾಗಿದೆ. ಬಟ್ ಕನ್ನಡದ ಮೇಲೆ ಬಹಳ ಪ್ರೀತಿ ಇದೆ. ಆದರೆ ಇವತ್ತಿನ ದಿವಸ ನನ್ನ ಐ ಆಮ್ ನಾಟ್ ಎ ಸ್ಪೀಕರ್, ಅದನ್ನು ನನ್ನ ರಿಟರ್ನ್ ಸ್ಪೀಚನ್ನು ಕೊಡ್ತಾ ಇದ್ದೇನೆ. ಮತ್ತು ಬಹಳ ಸಂತೋಷ ಆಯಿತು. ನಾನು 8 ಅಕ್ಟೋಬರ್ ಹುಟ್ಟಿದ್ದು ಇಟ್ಸ್ ಲಯನ್ಸ್ ಸರ್ವಿಸ್ ಡೇ ಅಂತ ಗೊತ್ತಾಯಿತು. ಆ್ಯಂಡ್ ಹ್ಯಾಪಿ ಫಾರ್ ದ್ಯಾಟ್. ರೆಸ್ಪೆಕ್ಟೆಡ್ ಡಿಗ್ನಿಟರೀಸ್, Mr. K.L. Rajshekhar, District Governor 2025-26, Dr. Geeta Elman, First Lady of the District. ಅಂತಾರಾಷ್ಟ್ರೀಯ ನಿರ್ದೇಶಕ ಪಂಕಜ್ ಮೆಹ್ರಾ ಅವರು 1ನೇ ರಾಜ್ಯಪಾಲ, 2ನೇ ರಾಜ್ಯಪಾಲ ಹಾಗೂ ನೂತನ ರಾಜ್ಯಪಾಲ ಹಾಗೂ ವಲಯ ಅಧ್ಯಕ್ಷರು, ಪ್ರಾಂತೀಯ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಹಾಗೂ ಕ್ಯಾಬಿನೆಟ್ನ ವಿವಿಧ ವಿಭಾಗದ ಕಾರ್ಯದರ್ಶಿಗಳ ಪದಗ್ರಹಣ ಬೋಧನಾ ಕಾರ್ಯಕ್ರಮ ನಡೆಸಿಕೊಟ್ಟರು. Whatever he says will be the law of the day. You start flying like that once is empowered. And that I wish. So you are governor of this district. Your number is not that. During the year that you are governor. So friends, it's a better life. And I am requesting the senior most with all the blessings keep passing on to the next governor. With the next governor. My two babies, please come here. Come on, here. Come on. Friends, put your hand together. And on this, I have a great pleasure in declaring that under the leadership of our District Governor, I declare the entire cabinet of District 3117 duly installed. Congratulations and all the best. ನಂತರ ಮಾತನಾಡಿದ ನೂತನ ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಜಿಲ್ಲಾ ರಾಜ್ಯಪಾಲ ಕೆಎಲ್ ರಾಜಶೇಖರ್, ಕೆಲವೊಮ್ಮೆ ಸರ್ಕಾರಗಳು ತ್ವರಿತವಾಗಿ ತಲುಪಲು ಸಾಧ್ಯವಾಗದ ಪ್ರದೇಶಗಳಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ಸೇವೆ ಸಲ್ಲಿಸುತ್ತಿದೆ. ಗ್ರಾಮೀಣ ಪ್ರದೇಶಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ, ಪ್ರವಾಹ ಅಥವಾ ಭೂಕಂಪನದಿಂದ ಸಂಕಷ್ಟಕ್ಕೆ ಒಳಗಾದ ಜನ ಸಮುದಾಯದ ಸಹಾಯಕ್ಕೆ ಧಾವಿಸಿರುವುದು ನಮ್ಮ ಲಯನ್ಸ್ ಸಂಸ್ಥೆ ಎಂದು ಹೇಳಿದರು. Ladies and gentlemen, there are many dreams to pursue and accomplishment to achieve. I am confident and together we will succeed and celebrate Lionism in the true spirit. Some of them include Sangama, the inter-district summit with our mother district 317A, my colleague Mohan and me. Already date was fixed on October 12th. Both ALG Sangama program was going together. CQA and wedding level program, a heritage tour to exotic destination Rajasthan, MJF and Achievers Banquet,
mega service saptah in October, 4 cabinet meetings blending with nature, and the existing inter-region cricket tournament was conducted in future. All our 4 cabinet meeting was conducted in Bengal Lodges forest to enjoy ಕಾರ್ಯಕ್ರಮದಲ್ಲಿ ಮಾಜಿ ಅಂತಾರಾಷ್ಟ್ರೀಯ ನಿರ್ದೇಶಕರಾದ ವಂಶೀಧರ್ ಬಾಬು, ಕೃಷ್ಣಾರೆಡ್ಡಿ, ಬಹುಮಂಡಳಿಯ ಅಧ್ಯಕ್ಷ ಎನ್ ಮೋಹನ್ ಕುಮಾರ್, ಮಾಜಿ ಅಧ್ಯಕ್ಷ ಡಾಕ್ಟರ್ ಎನ್ ಕೃಷ್ಣಾಗೌಡ, ಸಂಯೋಜಕ ಕೆ ದೇವೇಗೌಡ, ಹೆಚ್ಚುವರಿ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ನವೀನ್ ಸುಬ್ರಹ್ಮಣ್ಯ, ಮಾಜಿ ಜಿಲ್ಲಾ ಗವರ್ನರ್ ಎನ್ ಸುಬ್ರಹ್ಮಣ್ಯ, 1ನೇ ಉಪಜಿಲ್ಲಾ ಗವರ್ನರ್ ಎಸ್ ಮಥಿ ದೇವಕುಮಾರ್, 2ನೇ ಉಪಜಿಲ್ಲಾ ಗವರ್ನರ್ ಟಿ ನಾರಾಯಣಸ್ವಾಮಿ, ಜಿಲ್ಲಾ ಸಚಿವ ಸಂಪುಟ ಕಾರ್ಯದರ್ಶಿ ಎಂ ಸಿದ್ದೇಗೌಡ, ಖಜಾಂಚಿ ಕೆಎಸ್ ಸುನಿಲ್ ಕುಮಾರ್, ಜಿಲ್ಲಾ ರಾಯಭಾರಿ ಟಿಎಚ್ ವೆಂಕಟೇಶ್, ಲಿಯೋ ಜಿಲ್ಲಾಧ್ಯಕ್ಷ ಆರ್ಜೌ ಮಾಣಿಕ್ಯ, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯ ಎಲ್ಲಾ ಕ್ಲಬ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಮಂಡ್ಯದ ನಗರಸಭೆಯ ಅಧಿಕಾರಿಗಳು ಮಂಡ್ಯ ನಗರದ ಪ್ರಮುಖ ಬಡಾವಣೆಗಳಲ್ಲಿ ಹಲವು ಅಂಗಡಿಗಳ ಮೇಲೆ ದಾಳಿ ನಡೆಸಿ ಪ್ಲಾಸ್ಟಿಕ್ ಕವರ್ಗಳನ್ನು ವಶಕ್ಕೆ ಪಡೆದರು. ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ರವಿ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಟಿ ರವಿ ಮಾತನಾಡಿ, ಮಂಡ್ಯದಲ್ಲಿ ಪ್ಲಾಸ್ಟಿಕ್ ಹಾವಳಿಯು ಹೆಚ್ಚಾಗಿದ್ದು, ಪ್ಲಾಸ್ಟಿಕ್ ಹಾವಳಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಗರದ ಅಂಗಡಿಗಳಿಗೆ ಭೇಟಿ ನೀಡಿ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಳ್ಳುವುದರ ಜೊತೆಗೆ ದಂಡವನ್ನು ಸಹ ಕಟ್ಟಿಸಿಕೊಂಡಿದ್ದೇವೆ ಎಂದು ತಿಳಿಸಿದರು. ಫೈನ್ ಹಾಕಿಲ್ಲ ನಿಮಗೆ ಮುತ್ತಲೆ ಇವ್ರೆ ಆಟೋ ಬರಕ್ಕೆ ಹೇಳ್ರಿ ಗಾಡಿ ಬಂದಿರಲ್ರಿ ಬೇರೆ ಆಟೋ ಬಂದಿಲ್ಲ ಮುತ್ತಲೆ ಎಲ್ಲ ಒಂದ್ ಕಡೆ ಮಡಿಗೆ ಬನ್ನಿ ಒಳಕ್ಕೆ ನೀವು ಇಂದು ನಡೆದ ದಾಳಿಯಲ್ಲಿ ಕೇವಲ ಒಂದು ಅಂಗಡಿಯಲ್ಲಿ 7 ಚೀಲಗಳಷ್ಟು ಪ್ಲಾಸ್ಟಿಕ್ ಸಂಗ್ರಹಿಸಲಾಗಿದೆ ಎಂದು ತಿಳಿಸಿದರು. ನಗರಸಭೆಯ ಪರಿಸರ ವಿಭಾಗದ ರುದ್ರೇಗೌಡ, ಆರೋಗ್ಯ ನಿರೀಕ್ಷಕ ಚೆಲುವರಾಜು ಸೇರಿದಂತೆ ನಗರಸಭೆಯ ಸಿಬ್ಬಂದಿ ವರ್ಗದವರು ಈ ಸಮಯದಲ್ಲಿ ಹಾಜರಿದ್ದರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಶ್ರೀರಂಗಪಟ್ಟಣದಲ್ಲಿ ಧರ್ಮಸ್ಥಳ ಮಂಜುನಾಥ ಭಕ್ತರು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಕುವೆಂಪು ವೃತ್ತದಿಂದ ತಾಲೂಕು ಕಚೇರಿಯವರೆಗೂ ಪ್ರತಿಭಟನಾ ಜಾಥಾ ನಡೆಸಿದ ಪ್ರತಿಭಟನಾಕಾರರು ಸುಳ್ಳು ದೂರು ನೀಡಿ ಹಿಂದೂ ಧರ್ಮ ಹಾಗೂ ಧರ್ಮಾಧಿಕಾರಿಗಳ ಮೇಲೆ ಕಳಂಕ ತರಲು ಹೊರಟವರ ವಿರುದ್ಧ ಆಕ್ರೋಶ ಹೊರಹಾಕಿದರು ಹಾಗೂ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳನ್ನು ಶೀಘ್ರವೇ ಬಂಧನ ಮಾಡಬೇಕು ಎಂದು ಭಕ್ತರು ಆಗ್ರಹಪಡಿಸಿದರು. ಆದ್ರೆ ಈ ಕೆಲಸಕ್ಕೆ ಒಂದು ಧಕ್ಕೆ ಉಂಟಾದಾಗ ಪ್ರತಿಯೊಬ್ಬ ಕನ್ನಡಿಗರು, ಪ್ರತಿಯೊಬ್ಬ ಹಿಂದೂಗಳು, ಪ್ರತಿಯೊಬ್ಬ ಧ್ವನಿಯಕ್ಕೂ ಸಹ ಪ್ರಾಣತ್ಯಾಗ ಮಾಡಿಕೊಳ್ಳುವ ಸಹ ನಡೆದಿವೆ. ಮತ್ತೆ ಯಾರು ಈ ದಿನ ಧರ್ಮಸ್ಥಳ ಕೆಲಸಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಕಿಡಿಗೇಡಿಗಳನ್ನು ಈ ರಾಜ್ಯ ಸರ್ಕಾರ ಬಂಧಿಸ್ತೀವಿ ಅಂತ ನಾಟಕ ಇದ್ದಾರೆ. ಮತ್ತೆ ನಮ್ಮ ಆಳ್ತಕ್ಕಂಥ ಸರ್ಕಾರದ ಪ್ರತಿನಿಧಿಗಳು ದೇವರನ್ನದೇ ನಂಬಿದಂತ ಪ್ರತಿನಿಧಿಗಳು ತುಂಬಾ ಜಾಸ್ತಿ ಆಗಿದ್ದಾರೆ ಈ ಸರ್ಕಾರದಲ್ಲಿ. ಮತ್ತೆ ಏನು ಬಂಧನಕ್ಕೆ ತಿಮ್ಮಾರೆಡ್ಡಿ ಅವರು ಸಹಕಾರ ಮಾಡ್ತಿರೋಂಥ ನಾಟಕ ಇದ್ದಾರೆ. ಅವ್ರಿಗೆ ನೀವು ನಿಜವಾದ ಜನಪ್ರತಿನಿಧಿಗಳಾಗಿ ನೀವು ಹಿಂದೂಗಳಿಗೆ ನಿಜವಾದ ಹುಟ್ಟಿದ್ರೆ ನೀವು ಬಂಧನ ಭೀತಿ ಮಾಡಬಾರ್ದು, ಅವ್ರಿಗೆ ಗಡಿಪಾರು ಮಾಡಬೇಕು. ಯಾವತ್ತು ಮೂಳೆಯೋದು ಅಂತ ಮೊದಲು ತನಿಖೆ ಮಾಡಬೇಕಾಗಿತ್ತು ಸರ್ಕಾರ. ಮೊದಲು SIT ಕೊಡಿದ್ರು. ಅದು ಏನಪ್ಪ ಅಂದ್ರೆ ಹಿಂದೂ ಧರ್ಮದ ಮೇಲೆ ಸರ್ಕಾರನು ಟಾರ್ಗೆಟ್ ಆಗಿ ಮಾಡ್ತಾ ಇದೆ. ಮಾಡಬೇಕಾದ್ರೇನು ಮೊದಲು ಮಾನವನ ಗುಂಡೆ ಇರ್ತಂದೆ, ಅದು ತನಿಖೆ ಮಾಡಬೇಕಾಯ್ತು. ಅದು ತಗೊಳ್ಳಿಕ್ಕೆ ಅವಕಾಶನೇ ಇಲ್ಲ. ಕೋರ್ಟಿಂದ ಪರ್ಮಿಷನ್ ತಗೋಬೇಕು. ಒಬ್ಬ ಸಮಾಧಿ ಮಾಡಿದ್ಮೇಲೆ ಅದನ್ನ ತೆಗಿಬೇಕಾದ್ರೆ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತಗೊಂಡ್ರೆ ಸಮಾಧಿ ತೆಗಿದ್ದಾರೆ. ಮೊದಲು ಅವನು ಬಂಧಿಸಬೇಕಾಯ್ತು. ಮೊದಲು ಏನು 3 ದಿನ ಆ ವ್ಯಕ್ತಿನ ಕೇರಳದಲ್ಲೇ ಹೋಗಿ 3 ಸಾರಿ ಭೇಟಿ ಮಾಡಿ ಅವ್ರಿಗೆ ಹಣದ ಆದೇಶ ಒಡ್ಡಿ ಕರ್ಕೊಂಡ್ಬಂದು ಸುಳ್ಳಿನ ಅಪಪ್ರಚಾರ ಮಾಡ್ತಿದ್ದಾರೆ. ಅದು ಸರ್ಕಾರಕ್ಕೂ ಗೊತ್ತು. ಸರ್ಕಾರ ಯಾಕೆ ಮೌನವಾಗಿದೆ? ಸರ್ಕಾರ ಕ್ರಮ ತಗೋಬೇಕಾಗ್ತಾನೆ. ಸರ್ಕಾರನು ಹಿಂದೂ ವಿರೋಧಿ ಸರ್ಕಾರ. ಪ್ರತಿಭಟನೆಯಲ್ಲಿ ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರು, ಮಹಿಳೆಯರು ಸೇರಿ ಧರ್ಮಸ್ಥಳ ಭಕ್ತರು ಭಾಗಿಯಾಗಿದ್ದರು.
ಆರ್ಜಿಎಂ ಕನ್ಸ್ಟ್ರಕ್ಷನ್ ವತಿಯಿಂದ ಸಿಕಾ ಅನುಭವ ಮತ್ತು ತರಬೇತಿ ಕೇಂದ್ರವನ್ನು ಮಂಡ್ಯ ಜಿಲ್ಲೆಯಲ್ಲಿ ಪರಿಚಯಿಸಿದ್ದು ಮೈಸೂರು ಜಿಲ್ಲೆಗೆ ವಿಸ್ತರಿಸಲಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಜೆಆರ್ ಮಯೂರಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಜಿಎಂ ಸ್ವಿಟ್ಜರ್ಲೆಂಡ್ನ 110 ವರ್ಷಗಳ ಇತಿಹಾಸ ಇರುವ ರಾಸಾಯನಿಕ ಉತ್ಪನ್ನ ಸಂಸ್ಥೆಯಾಗಿದೆ. ಸಿಕಾ ಅನುಭವ ಮತ್ತು ತರಬೇತಿ ಕೇಂದ್ರವನ್ನು ಆಗಸ್ಟ್ 19ರಂದು ಬೆಳಗ್ಗೆ 9 ಗಂಟೆಗೆ ಮೈಸೂರಿನ ಡಿ. ಸುಭಯ್ಯ ರಸ್ತೆಯಲ್ಲಿ ಉದ್ಘಾಟಿಸಲಾಗುವುದು ಎಂದರು. ಸಿಕಾ ಸಂಸ್ಥೆಯು ಕಟ್ಟಡದ ಅಡಿಪಾಯದಿಂದ ಚಾವಣಿಯವರೆಗೆ ಸಂಪೂರ್ಣ ಜಲನಿರೋಧಕ ಪರಿಹಾರ ಒದಗಿಸುವ ಸಂಸ್ಥೆಯಾಗಿದೆ. ಮಾನವನ ದೇಹ ಮುಖ್ಯವಾದ ರೋಗ ನಿರೋಧಕ ಶಕ್ತಿ ಒದಗಿಸುವ ಮಾತ್ರೆಯಂತೆ ಕಟ್ಟಡಕ್ಕೆ ತೊಂದರೆಯಾಗದಿರಲು ಬೇಕಾದ ರಾಸಾಯನಿಕವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಮೈಸೂರು ಮತ್ತು ಮಂಡ್ಯ ನಗರಗಳು ಬೆಳೆಯುತ್ತಿರುವ ನಗರಗಳಾಗಿವೆ. ಈ ನಗರಗಳ ಅಭಿವೃದ್ಧಿಗೆ ಕೊಡುಗೆ ನೀಡುವ ಸಲುವಾಗಿ ಸಿಕಾ ಸಂಸ್ಥೆಯನ್ನು ಆರಂಭಿಸಲಾಗುತ್ತಿದ್ದು, ಮೈಸೂರಿನಲ್ಲಿ ಆರಂಭಿಸಲಾಗುವ ನೂತನ ಘಟಕವನ್ನು ಮಾಜಿ ಶಾಸಕ ಸಾರಾ ಮಹೇಶ್ ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ನಿರ್ಮಾಣವಾಗಿರುವ ಕಟ್ಟಡಗಳಲ್ಲಿ ನೀರಿನ ಸೋರಿಕೆಯ ಮೂಲವನ್ನು ಕಂಡುಹಿಡಿಯಲು ಥರ್ಮಲ್ ಇಮೇಜಿಂಗ್ ಕ್ಯಾಮೆರಾ ಉಪಕರಣದ ವ್ಯವಸ್ಥೆಯನ್ನು ಆರ್ಜಿಎಂ ಸಂಸ್ಥೆ ಒದಗಿಸುತ್ತಿದೆ. ಹಿಂದೆ ಈ ವ್ಯವಸ್ಥೆಗೆ 15,000 ರೂಗಳಷ್ಟು ವ್ಯಯಿಸಬೇಕಿತ್ತು. ಈಗ 2,000 ರೂಗಳಿಗೆ ಆರ್ಜಿಎಂ ಸಂಸ್ಥೆ ಒದಗಿಸುತ್ತಿದೆ ಎಂದು ತಿಳಿಸಿದರು. ನಾನು ಮೈಸೂರು ಕೂಡ ನಂದು ಜಾಬಲ್ಲಿ ಇದ್ದಿದ್ದರಿಂದ ಮೈಸೂರಲ್ಲಿ ಲಿಂಕ್ಸ್ ಇತ್ತು ನನಗೆ ತುಂಬ. ಸೊ ಮೈಸೂರಲ್ಲಿ ವರ್ಕ್ ಮಾಡ್ತಿದ್ದರಿಂದ ಮೈಸೂರು ಜನ ಅಂದರು, ಸರ್ ನೀವು ಯಾಕೆ ಮೈಸೂರಲ್ಲಿ ಒಂದು ಆಫೀಸ್ ಮಾಡಬಾರ್ದು ನೀವು ಅಂತೇಳಿ ಒಂದೊಂದು ನನ್ನ ಸ್ನೇಹಿತರುಗಳು ಒಂದಷ್ಟು ಸಲಹೆ ಕೊಟ್ಟರು. ಸೊ ಆಯಿತು ನೋಡೋಣ ಅಂಥೇಳಿ ಇವಾಗ 2025ರಲ್ಲಿ ನನಗೆ ಕಾಲ ಕೂಡು ಬಂತು. ಸರಿ, ಮೈಸೂರಲ್ಲಿ ಒಂದು ಆಫೀಸ್ನ ಪ್ರಾರಂಭಿಸ್ತಾ ಇದ್ದೀನಿ. ಡಿ. ಸುಬ್ಬಯ್ಯ ರೋಡು, ಚಾಮರಾಜ ಮೊಹಲ, ಸಾರಾ ಮಹೇಶ್ ಅವರ ಮನೆ ಪಕ್ಕದಲ್ಲೇ ನನಗೊಂದು ಜಾಗ ಸಿಕ್ತು. ಸೊ ಇದನ್ನು ನಾಳಿದ್ದು 21 ಆಗಸ್ಟ್ 2025ರಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಸರ್. ಈ ಮೂಲಕ ಎಲ್ಲನೂ ನಿಮ್ಮನ್ನ ಕರಿತಾ ಇದ್ದೀನಿ, ಮೈಸೂರಿಗೆ ಬನ್ನಿ ದಯವಿಟ್ಟು. ಈಗ ಮೈಸೂರಲ್ಲೂ ಕೂಡ ಒಂದು ಗುಡ್ ಕ್ವಾಲಿಟಿ ವರ್ಕನ್ನು ಕೊಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈಗ ಲೀಕೇಜ್ ಅಂತ ಅಂದರೆ, ಈಗ ನಾನು ಬರ್ತಾ ನಿಮ್ಮ ಪ್ರೆಸ್ ಕ್ಲಬ್ಬಲ್ಲೂ ನಾನು ನೋಡ್ಕೊಂಬಂದೆ, ಈ ರೋಡ್ ಪಕ್ಕದಲ್ಲೇ ಸ್ವಲ್ಪ ಡ್ಯಾಂಪ್ನೆಸ್ ಆಗಿ ಎಲ್ಲ ಸೀಪೇಜ್ ಫಾರ್ಮೇಷನ್ಸ್ ಕಾಣ್ತು. ಸೊ ನಾವೇನಂತೀವಿ, ಸಡನ್ನಾಗಿ ಕಣ್ಣಲ್ಲಿ ನೋಡಿದ ತಕ್ಷಣ ಹೇಳ್ಬಿಡ್ತೀವಿ, ಓಕೆ ಇದು ಮೋಸ್ಟ್ಲಿ ಹಿಂಗೆ ಇರ್ಬೋದು, ಈ ಥರ ಇರ್ಬೋದು ಅಂತ. ಸೋರ್ಸ್ ಆಫ್ ಎಲ್ಲಿಂದ ಬರ್ತಾ ಇದೆ ನೀರು ಅನ್ನೋದು ಕಂಡುಹಿಡಿಯೋದು ಭಾರಿ ಕಷ್ಟ. ಮೆಡಿಕಲ್ ಫೀಲ್ಡಲ್ಲಾದರೆ ಬ್ಲಡ್ ಟೆಸ್ಟ್ ಮಾಡ್ಬಿಟ್ಟು ಹೇಳ್ತಾರೆ, ನಿನಗಿದೇ ಕಾಯಿಲೆ ಇದೆ ಕಣಪ್ಪ ಅಂಥೇಳಿ ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಸಿವಿಲ್ ಫೀಲ್ಡಲ್ಲಿ ಹಂಗಾಗಲ್ಲ. ನಾವು ಏನೇ ಒಂದು ಸಿವಿಲಲ್ಲಿ ಚೆಕ್ ಮಾಡಬೇಕಾದ್ರೂ ಅದಕ್ಕೊಂದು ಪ್ಯಾರಾಮೀಟರ್ಸ್ ಇರ್ತದೆ. ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಅದಕ್ಕೊಂದು ಸಂಸ್ಥೆಯಲ್ಲಿ ಅಲ್ಲಿರೋ ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡಿ ನಾವು ಮಾಡಬೇಕಾಗ್ತದೆ. ಸೊ ಅದೆಲ್ಲ ಮಾಡಿ ರಿಪೋರ್ಟ್ ತೆಗೆದು ಎಲ್ಲ ಮಾಡ್ತೀನಿ ಅಂದರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಸೊ ನಾನೇನು ಯೋಚನೆ ಮಾಡಿದೆ, ಒಂದು ಡಿವೈಸ್ನ ಬೈ ಮಾಡಬೇಕು ಅಂಥೇಳಿ ಚೈನಾಯಿಂದ ಐ ಪರ್ಚೇಸ್ಡ್ ಒಂದು ಡಿವೈಸ್. ಇದು ಬಂದು ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾ ಅಂತ ಹೇಳ್ತದೆ ಈ ಡಿವೈಸ್. ಸೊ ನನಗೆ ಎಲ್ಲಿ ಲೀಕೇಜ್ ಆಗ್ತಾಯಿದೆ, ಯಾವ ಸರೌಂಡಿಂಗಲ್ಲಿ ಟ್ಯಾಕಲ್ ಆಗುತ್ತೆ ಅನ್ನೋದು ಇದು ಕವರ್ ಮಾಡುತ್ತೆ, ಅದು ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ ಈ ಡಿವೈಸು. ಸೊ ಇದು ಸ್ಕ್ಯಾನ್ ಮಾಡಿದ ನಂತರ ನಾನು ಜನಕ್ಕೆ ಆ್ಯಕ್ಯುರೇಸಿ ರಿಪೋರ್ಟಿಂಗ್ ಕೊಡ್ಬೋದು. ಈಗ ಸುಮ್ಮನೆ ಕಣ್ಣು ಹಳ್ತಲ್ಲಿ ಹೇಳ್ಬಿಟ್ಟು ಇಲ್ಲಿದೆ ಸರ್ ಇಷ್ಟು ಮಾಡಿ ಅಂತಂತ ಮತ್ತೆ ಅದೇ ಜಾಗದಲ್ಲೇ ಲೀಕೇಜ್ ಬಂತು ಅಂದರೆ ಹೆಂಗೆ ಫೈಂಡ್ ಮಾಡ್ತೀರಾ, ಮಾಡೋಕ್ಕಾಗಲ್ಲ. ಬಟ್ ಇದು ಆ್ಯಕ್ಯುರೇಟಿ ಕೊಡುತ್ತೆ. ಅಂದರೆ ಆ್ಯಕ್ಯುರೇಟ್ 100 ಕೊಡಲ್ಲ, 90% ಆ್ಯಕ್ಯುರೇಸಿ ಇದ್ದೇ ಇರುತ್ತೆ. ಬಿಕಾಸ್ ದಿಸ್ ಇಸ್ ಅ ಡಿವೈಸ್. ಈ ಡಿವೈಸ್ ರಿಪೋರ್ಟ್ ಅನಾಲಿಸಿಸ್ ಪ್ರಕಾರ ಈಗ ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ. ಮೈಸೂರಿಗೂ ಕೂಡ ಇದು ಫಸ್ಟ್ ಟೈಮ್. ಇದು ಡಿವೈಸ್ ಇದ್ದಿದ್ದು ಬೆಂಗಳೂರಲ್ಲಿ ಮಾತ್ರ. ಬೆಂಗಳೂರಿಂದ ಮಂಡ್ಯ ಆಗಲಿ ಮೈಸೂರಿಗಾಗಲಿ ಎಕ್ಸ್ಪರ್ಟೈಸ್ ಕನ್ಸಲ್ಟೇಷನ್ ಕೊಡ್ತೀನಿ ಅಂದರೆ ದೇ ವಿಲ್ ಮಿನಿಮಮ್ ಚಾರ್ಜ್ 15,000 ಈ ಒಂದು ಡಿವೈಸ್ ಎತ್ಕೊಂಬರ್ಲಿಕ್ಕೆ. ನಾನು ಯೋಚನೆ ಮಾಡಿದೆ, 15,000 ಅವರು ಎಲ್ಲರಿಗೂ ಬೇರ್ ಮಾಡೋ ಶಕ್ತಿ ಇರೋದಿಲ್ಲ. ಸೊ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಈಗ. ಸೊ ನಾನೀಗ ಮಂಡ್ಯ ಮತ್ತು ಮೈಸೂರಲ್ಲಿ 1999 ರೂಪಾಯಿಗೆ ನಾನು ಈ ಸ್ಕೀಮ್ನ ಕೊಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಇದನ್ನು ಯೂಸ್ ಮಾಡಿ ರಿಪೋರ್ಟ್ ತೊಗೊಂಡು ಅದಕ್ಕೆ ಏನು ಬೇಕೋ ಆ ಟೆಕ್ನಿಕಲ್ ಅಪ್ಲಿಕೇಶನ್ಸ್ ಮಾಡಿದ್ರೆ ಸಾಕು, ರಿಸಲ್ಟ್ ವಿಲ್ ಬಿ 100% ಬರುತ್ತೆ ಅಂತ ಹೇಳಿ. ಗೋಷ್ಠಿಯಲ್ಲಿ ಸಹ ಸಂಸ್ಥಾಪಕಿ ಕುಮುದ, ನೇಗಿಲು ಯೋಗಿ ಸೇವಾ ಸಂಸ್ಥೆಯ ಅಧ್ಯಕ್ಷ ಎಸಿ ರಮೇಶ್ ಇದ್ದರು.